ಅಣ್ಣ, ತಮ್ಮ, ಅಕ್ಕ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮನೆಯ ದೇವ್ರ ಕೋಣೆಯಲ್ಲಿ ಒಂದು ಪುಟ್ಟ ವಸ್ತು ಇದೆ. ಅದು ದಿನಾ ದೇವ್ರ ಮುಂದೆ ಉರಿಯುತ್ತೆ. ಆದ್ರೆ ಆ ಒಂದೇ ಒಂದು ವಸ್ತು ನಿಮ್ಮ ಇಡೀ ಜಮೀನಿನ ಭವಿಷ್ಯವನ್ನೇ ಬದಲಾಯಿಸಬಲ್ಲದು ಅಂದ್ರೆ ನಂಬ್ತೀರಾ? ಎಷ್ಟೋ ₹1,000 ಖರ್ಚು ಮಾಡಿ ದುಬಾರಿ ಕೀಟನಾಶಕ ತಂದು ಸುರಿದ್ರೂ ಬೆಳೆ ಕೈಗ್ ಬರ್ತಿಲ್ವಾ? ಎಲೆಗಳೆಲ್ಲ ಜರಡಿ ಹಿಡಿದಾಗೆ ತೂತಾಗಿ ಗಿಡಗಳು ಜೀವನೇ ಇಲ್ದಾಗೆ ಸೊರಗಿ ಹೋಗ್ತಿದ್ಯಾ? ಇದಕ್ಕೆಲ್ಲ ನಮ್ಮ ಹಿರಿಯರು ಒಂದು ಸುಲಭವಾದ ದಾರಿ ಕಂಡುಕೊಂಡಿದ್ರು. ಹೌದು, ನೀವು ನೋಡ್ತಿರೋದು ಸತ್ಯ. ಆ ₹1,000 ಕೀಟನಾಶಕದ ಖರ್ಚನ್ನ ಉಳಿಸೋಕೆ ಬೇಕಾಗಿರೋದು ಕೇವಲ ₹10. ಆ ರಹಸ್ಯ ಬೇರೇನೂ ಅಲ್ಲ, ಅದೇ ಕರ್ಪೂರ. ನಮ್ಮ ಅಜ್ಜಾಜ್ಜಿ ಕಾಲದ ಜ್ಞಾನವನ್ನ ನಾವು ಮರ್ತಿಬಿಟ್ಟಿಲಿವಿಯಲ್ವಾ? ಈಗ ನೋಡಿ, ವಿಜ್ಞಾನ ಕೂಡ ಅದನ್ನೇ ನಿಜ ಅಂತ ಒಪ್ಕೊಳ್ತಿದೆ. ನಿಮ್ಮ ಹೊಲದ ಅಸಲಿ ಕಾವಲುಗಾರ ಇದೆ ನೋಡಿ, ಕರ್ಪೂರ. ಹಾಗಿದ್ರೆ ಏನಿದು ಕರ್ಪೂರ? ಇದೇನು ರಾಸಾಯನಿಕ ಅಲ್ಲ. ಸಿನ್ನಮೋಮಮ್ ಕ್ಯಾಂಫೋರಾ ಅಂತ ಒಂದು ಮರ ಇದೆ. ಅದ್ರಿಂದ ಸಿಗೋ ಒಂದು ನೈಸರ್ಗಿಕ ಶಕ್ತಿ. ಅದರ ಘಾಟು, ಆ ತೀಕ್ಷ್ಣವಾದ ವಾಸನೆ ಇದೆಯಲ್ಲ, ಅದೇ ಕೀಟಗಳ ಪಾಲಿಗೆ ಯಮ ಇದ್ದಾಗೆ. ಆ ವಾಸನೆಗೆ ಅವುಗಳಿಗೆ ಉಸ್ರೇ ಕಟ್ಟಿದಾಗೆ ಆಗತ್ತೆ. ಸರಿ, ಹಾಗಾದ್ರೆ ಬನ್ನಿ. ಮೊದಲನೇದಾಗಿ ಈ ರಸ ಹೀರುವ ಕೀಟಗಳಿಗೆ ಈ ಕರ್ಪೂರ ಹೇಗೆ ಒಂದು ಸಿಂಹಸ್ವಪ್ನ ಆಗುತ್ತೆ ಅಂತ ನೋಡೋಣ. ನೋಡಿ, ಇದಕ್ಕಿರೋ ವ್ಯತ್ಯಾಸ. ನಾವು ಬಳಸೋ ರಾಸಾಯನಿಕ ಇದೆಯಲ್ಲ, ಅದು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ನೋಡಲ್ಲ. ನಮ್ಮ ಬೆಳೆಗೆ ಸಹಾಯ ಮಾಡೋ ಮಿತ್ರ ಕೀಟಗಳನ್ನು ಸಾಯಿಸ್ಬಿಡತ್ತೆ. ಆದ್ರೆ ಕರ್ಪೂರ ಹಾಗಲ್ಲ. ಅದು ಶತ್ರು ಕೀಟಗಳನ್ನ ದೂರ ಓಡಿಸುತ್ತೆ ಅಷ್ಟೇ. ಖರ್ಚು ಕಮ್ಮಿ, ಭೂಮಿಗೆ ಹಾನಿ ಇಲ್ಲ, ಅದರ ರಿಸಲ್ಟ್ ಮಾತ್ರ ಜಾಸ್ತಿ. ನಿಮ್ಮ ಬೆಳೆಯಲ್ಲಿ ರಸ ಹೀರಿ ಅದನ್ನ ಪೂರ್ತಿ ಒಣಗಿಸೋ ಹೇನು, ಬಿಳಿನೊಣ, ಥ್ರೇಪ್ಸ್ ಮತ್ತು ಮೀಲಿಬಗ್ಗುಗಳ ಕಾಟ ಜಾಸ್ತಿ ಆಗಿದೆಯಾ? ಚಿಂತೆ ಬೇಡ, ಕರ್ಪೂರದ ದ್ರಾವಣವೇ ಅದಕ್ಕೆ ರಾಮಬಾಣ. ಮಾಡೋದು ತುಂಬಾನೇ ಸುಲಭ. ಮೊದಲು ಒಂದು ಸ್ವಲ್ಪ ಬಿಸಿ ನೀರು ತಗೊಳ್ಳಿ, ಅದರಲ್ಲಿ ಕರ್ಪೂರವನ್ನ ಚೆನ್ನಾಗಿ ಕರಗಿಸಿ. ಆಮೇಲೆ ಆ ನೀರು ಪೂರ್ತಿಯಾಗಿ ತಣ್ಣಗಾಗ್ಬೇಕು. ನೆನ್ಪಿಡಿ, ತಣ್ಣಗಾದ ಮೇಲೇನೆ ಬೆಳಗಿನ ಜಾವ ಅಥವಾ ಸಂಜೆ ಹೊತ್ತು ತಂಪಾದ ವಾತಾವರಣದಲ್ಲಿ ಸ್ಪ್ರೇ ಮಾಡಬೇಕು. ಇದನ್ನ ವಿಜ್ಞಾನದಲ್ಲಿ ಆಂಟಿಫೀಡೆಂಟ್ ಅಂತಾರೆ. ಅಂದ್ರೇನ್ ಗೊತ್ತಾ? ಕರ್ಪೂರದ ದ್ರಾವಣ ಸ್ಪ್ರೇ ಮಾಡಿದ ಮೇಲೆ ಹುಳುಗಳು ಆ ಎಲೆನ ತಿನ್ನೋಕ್ ಹೋದ್ರೆ ಅದು ಸಿಕ್ಕಾಪಟ್ಟೆ ಕಹಿ ಅನ್ಸುತ್ತೆ. ಆಗ ಅವು ತಿನ್ನೋದ್ನೆ ಬಿಟ್ಬಿಡುತ್ತೆ, ಹಸಿವಿನಿಂದ ತಾವಾಗೆ ಸತ್ತೋಗುತ್ತೆ. ನೋಡಿ, ಇದೇ ಅಲ್ವಾ ಪ್ರಕೃತಿಯ ಮ್ಯಾಜಿಕ್? ಕೇವಲ ಎಲೆಗಳ ಮೇಲಿನ ಕೀಟಗಳು ಮಾತ್ರ ಅಲ್ಲ, ನೆಲದ ಕೆಳಗಿರೋ ಶತ್ರುಗಳಿಂದ ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಪ್ರಾಣಿಗಳಿಂದ ಕೂಡ ಕರ್ಪೂರ ನಮ್ಮ ಬೆಳೆಯನ್ನ ಕಾಪಾಡುತ್ತೆ. ಹೇಗೆ ಅಂತ ನೋಡೋಣ ಬನ್ನಿ. ಮಣ್ಣಿನಲ್ಲಿ ಬೇರು ಕೊಳೆ ರೋಗ ಬಂದಿದ್ಯಾ? ಬೇರುಗಳೆಲ್ಲ ಕಪ್ಪಾಗಿ ಸಾಯ್ತಿದ್ಯಾ? ಹಾಗಿದ್ರೆ ಕರ್ಪೂರದ ದ್ರಾವಣವನ್ನ ಡ್ರಿಪ್ ಮೂಲಕ ಇಲ್ಲಾಂದ್ರೆ ನೇರವಾಗಿ ನೀರಿಗೆ ಸೇರ್ಸಿಕೊಡಿ. ಇದು ಮಣ್ಣಲ್ಲಿರೋ ಕೆಟ್ಟ ಶಿಲೀಂಧ್ರಗಳನ್ನ ನಾಶ ಮಾಡುತ್ತೆ. ಗೋಧಿ, ಮೆಕ್ಕೆಜೋಳ ಮತ್ತೆ ತರಕಾರಿ ಬೆಳೆಗಳಿಗೆ ಇದು ತುಂಬಾನೇ ಉಪಯುಕ್ತ. ಇನ್ನು ಹಣ್ಣಿನ ತೋಟದ ರೈತರಿಗೆ ಇದು ಒಂದು ಸ್ಪೆಷಲ್ ಟಿಪ್. ಕರ್ಪೂರದ ಘಾಟು ವಾಸನೆಗೆ ಹಣ್ಣಿನ ನೊಣಗಳು ಹತ್ತಿರ ಕೂಡ ಬರಲ್ಲ. ಅದೇ ರೀತಿ ರಾತ್ರಿ ಹೊತ್ತು ಹೊಲದ ಮೂಲೆಗಳಲ್ಲಿ ಕರ್ಪೂರದ ಧೂಪ ಹಾಕಿದ್ರೆ ಸಾಕು, ಕಾಡು ಹಂದಿ, ಕೋತಿಗಳು, ಜಿಂಕೆ, ಇಲಿ ಈ ತರಹದ ಪ್ರಾಣಿಗಳು ನಿಮ್ಮ ಹೊಲದ ಕಡೆ ತಲೆ ಹಾಕಿಯೂ ಮಲಗಲ್ಲ. ಸರಿ, ಈಗ ಅತಿ ಮುಖ್ಯವಾದ ಭಾಗ. ಒಂದು ತುಂಬಾನೇ ಪವರ್ಫುಲ್ ಮಿಶ್ರಣ ಹೇಗೆ ಮಾಡೋದು ಮತ್ತೆ ರೈತರು ಸಾಮಾನ್ಯವಾಗಿ ಮಾಡೋ ಒಂದು ದೊಡ್ಡ ತಪ್ಪು ಯಾವುದು ಅಂತ ನೋಡೋಣ. ಇದನ್ನ ನಾವು ಬ್ರಹ್ಮಾಸ್ತ್ರ ಅಂತಾನೆ ಕರಿಬಹುದು. ಮೊದಲಿಗೆ ಹೇಳಿದ ಹಾಗೆ ಕರ್ಪೂರವನ್ನ ನೀರಿನಲ್ಲಿ ಕರಗಿಸಿಟ್ಕೊಳ್ಳಿ. ಇನ್ನೊಂದು ಕಡೆ ಬೇವಿನ ಎಣ್ಣೆಗೆ ಸ್ವಲ್ಪ ಸೋಪಿನ ದ್ರಾವಣ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇವೆರಡನ್ನೂ ಒಟ್ಟಿಗೆ ಸೇರಿಸಿ ಸ್ಪ್ರೇ ಮಾಡಿ. ನೋಡಿ, ಕರ್ಪೂರ ದೊಡ್ಡ ಕೀಟಗಳನ್ನ ಓಡಿಸಿದ್ರೆ ಬೇವಿನ ಎಣ್ಣೆ ಆ ಕೀಟಗಳ ಮೊಟ್ಟೆಗಳು ಒಡೆಯದ ಹಾಗೆ ನೋಡ್ಕೊಡುತ್ತೆ. ಈ ಡಬಲ್ ಅಟ್ಯಾಕ್ಗೆ ಯಾವ ಕೀಟಾನೂ ಉಳಿಯೋಕೆ ಸಾಧ್ಯನೇ ಇಲ್ಲ. ಇದೇ ನೋಡಿ ನಮ್ಮ ರೈತರು ಮಾಡೋ ಅತಿ ದೊಡ್ಡ ತಪ್ಪು. ಮಧ್ಯಾಹ್ನ 11 ಗಂಟೆಯಿಂದ 3 ಗಂಟೆ ನಡುವೆ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಕರ್ಪೂರ ಆ ಬಿಸಿಲಿಗೆ ತಕ್ಷಣ ಆವಿಯಾಲಿ ಹೋಗುತ್ತೆ. ನಿಮ್ಮ ಶ್ರಮ, ನಿಮ್ಮ ಹಣ ಎರಡೂ ವೇಸ್ಟ್. ಈ ನಿಯಮಗಳನ್ನ ದಯವಿಟ್ಟು ಪಾಲಿಸಿ. ಯಾವಾಗಲೂ ಕಡಿಮೆ ಪ್ರಮಾಣದಲ್ಲಿ ಶುರು ಮಾಡಿ ನೋಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸರಿಯಾದ ಟೈಮಲ್ಲಿ ಸ್ಪ್ರೇ ಮಾಡಬೇಕು. ನೆಂಪಿರ್ಲಿ, ಬಿಸಿಲಿನಲ್ಲಿ ಸ್ಪ್ರೇ ಮಾಡಿದ್ರೆ ನೋ ಯೂಸ್. ಕರ್ಪೂರ ಅನ್ನೋದು ಕೇವಲ ಒಂದು ಟ್ರಿಕ್ ಅಲ್ಲ, ಇದು ವಿಷಮುಕ್ತ ಕೃಷಿ ಕಡೆಗೆ ನಾವಿಡೋ ಒಂದು ದೊಡ್ಡ ಹೆಜ್ಜೆ. ನಾವು ಹೊಡೆಯೋ ರಾಸಾಯನಿಕ ಕೀಟನಾಶಕಗಳು ನಮ್ಮ ಸ್ನೇಹಿತರನ್ನೇ ಕೊಲ್ಲುತ್ತೆ.
ಹೌದು, ಅವು ಜೇನುನೊಣಗಳನ್ನು ಕೊಲ್ಲುತ್ತವೆ. ಕರ್ಪೂರ ಜೇನುನೊಣಗಳಿಗೆ ಯಾವುದೇ ಹಾನಿ ಮಾಡಲ್ಲ. ಆದ್ರೆ ಒಂದು ಎಚ್ಚರಿಕೆ, ಹೂವು ಬಿಟ್ಟಿರೋ ಟೈಮಲ್ಲಿ ಸ್ಪ್ರೇ ಮಾಡಬೇಡಿ. ಹೂವು ಮೊಗ್ಗು ಇರುವಾಗ ಮತ್ತೆ ಕಾಯಿ ಕಟ್ಟಿದ ಮೇಲೆ ಸ್ಪ್ರೇ ಮಾಡಿ. ಜೇನು ಉಳಿದ್ರೆ ನಮ್ಮ ಇಳುವರಿ ಖಂಡಿತ ಹೆಚ್ಚಾಗುತ್ತೆ. ಸಾಲ ಮಾಡಿ ದುಬಾರಿ ಕೀಟನಾಶಕ ತಂದು ಸುರಿದ್ರೆ ನಮ್ಮ ಮಣ್ಣು ಬರಡಾಗುತ್ತೆ, ಇಳುವರಿ ಕಮ್ಮಿಯಾಗುತ್ತೆ. ಕರ್ಪೂರ ಈ ವಿಷದ ಚಕ್ರವನ್ನೇ ಮುರಿಯುತ್ತೆ. ಇದು ಮಣ್ಣನ್ನ ಆರೋಗ್ಯವಾಗಿಡುತ್ತೆ, ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಫಲವತ್ತಾದ ಭೂಮಿಯನ್ನ ಉಳಿಸ್ಕೊಡುತ್ತೆ. ಸರಿ, ಹಾಗಾದ್ರೆ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾವು ಕಲಿಬೇಕಾದ 3 ಮುಖ್ಯ ಪಾಠಗಳು ಯಾವುಂತ ನೋಡೋಣ ಬನ್ನಿ. ಈ 3 ಚಿನ್ನದ ಮಾತುಗಳನ್ನ ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಮೊದಲನೇದು, ಪ್ರಕೃತಿಯನ್ನ ನಂಬಿ. ಕರ್ಪೂರ ಕಡಿಮೆ ಖರ್ಚಿನಲ್ಲಿ ಅದ್ಭುತ ರಿಸಲ್ಟ್ ಕೊಡುತ್ತೆ. ಎರಡನೇದು, ಸರಿಯಾದ ವಿಧಾನದಲ್ಲಿ ಸರಿಯಾದ ಟೈಮಲ್ಲಿ ಬಳಸಿ. ಮತ್ತು ಮೂರನೇದು, ಆ ಬ್ರಹ್ಮಾಸ್ತ್ರ ಮಿಶ್ರಣವನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ, ಫಲಿತಾಂಶ ನಿಮ್ಗೆ ಗೊತ್ತಾಗುತ್ತೆ. ಅಣ್ಣ, ತಮ್ಮ, ರೈತ ಬೆವರು ಸುರಿಸಿ ಬೆಳೆದ ಬೆಳೆಯನ್ನು ಕೀಟಗಳು ತಿನ್ಬಾರ್ದು ಅಲ್ವಾ? ನಿಮ್ಮ ಮನೆಯ ದೇವರ ಕೊಣೆಯಲ್ಲಿರೋ ಕರ್ಪೂರ ಇನ್ಮುಂದೆ ನಿಮ್ಮ ಹೊಲದ ಕಾವಲುಗಾರನೂ ಆಗ್ಲಿ. ಈ ಮಾಹಿತಿ ನಿಮ್ಗೆ ನಿಜವಾಗ್ಲೂ ಉಪಯೋಗ ಆಯ್ತು ಅಂತ ಅನ್ಸಿದ್ರೆ ದಯವಿಟ್ಟು ಇದನ್ನ ನಿಮ್ಮ ಹಳ್ಳಿಯ ಎಲ್ಲಾ ರೈತ ಬಾಂಧವರಿಗೂ ತಲುಪಿಸಿ, ಶೇರ್ ಮಾಡಿ, ನಿಮ್ಮ ಅನುಭವವನ್ನ ಕಾಮೆಂಟ್ನಲ್ಲಿ ಬರೆಯಿರಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೈ ಕಿಸಾನ್ ಎಲ್ಲರಿಗೂ.